ಆರ್ಎಸ್ಎಸ್ ಬ್ಯಾನ್ ಮಾಡಿಸ್ತಾರ ಟ್ರಂಪ್. ಬಿಜೆಪಿ ಹಾಗೂ ಆರ್ಎಸ್ಎಸ್ಗೆ ಅಮೆರಿಕ ಶಾಕ್ ಕೊಟ್ಟಿದೆ. ಮೋದಿ ವಿರುದ್ಧ ಅಂತಾರಾಷ್ಟ್ರೀಯ ಆರೋಪ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಮೆರಿಕ ಸರ್ಕಾರಕ್ಕೆ ಸಲಹೆ ನೀಡುವ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ USCIRF ತನ್ನ 2026ರ ವಾರ್ಷಿಕ ವರದಿಯಲ್ಲಿ ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿಗತಿ ಕುರಿತು ಮತ್ತೆ ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ RAW ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ವಿರುದ್ಧ ನಿರ್ಬಂಧಗಳನ್ನ ಹೇರಬೇಕು ಅಂತ ಶಿಫಾರಸು ಮಾಡಿರೋದು ದೊಡ್ಡ ರಾಜತಾಂತ್ರಿಕ ಹಾಗೂ ರಾಜಕೀಯ ಚರ್ಚೆಗೆ ಕಾರಣ ಆಗಿರೋದು. ಅಮೆರಿಕ ಸರ್ಕಾರದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ತನ್ನ 2026ರ ವಾರ್ಷಿಕ ವರದಿಯಲ್ಲಿ ಭಾರತಕ್ಕೆ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಗಳು ತೀವ್ರವಾಗಿ ಹೆಚ್ಚುತ್ತಾ ಇದೆ. ಇದಕ್ಕೆ ಕಾರಣವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ RAW ಮೇಲೆ ಗುರಿಯಾಗಿ ನಿರ್ಬಂಧಗಳನ್ನ ಹೇರಿ ಅಂತ ಸ್ಪಷ್ಟವಾಗಿ ಶಿಫಾರಸನ್ನ ಮಾಡಿದೆ. ಭಾರತವನ್ನ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆಯಾಗ್ತಾ ಇರೋ ದೇಶ ಅಂತ ಘೋಷಿಸಿ ನಿರ್ಬಂಧಗಳನ್ನ ಹೇರಿ ಅಂತ 7ನೇ ಬಾರಿಗೆ ಶಿಫಾರಸು ಮಾಡಿದೆ. ಆದರೆ ಅಮೆರಿಕದ ವಿದೇಶಾಂಗ ಇಲಾಖೆ ಇದುವರೆಗೆ ಯಾವುದೇ ವರ್ಷ ಸಹ ಈ ಶಿಫಾರಸನ್ನ ಪರಿಗಣಿಸಿಲ್ಲ. ಭಾರತ ಸರ್ಕಾರ ತಕ್ಷಣವೇ ಈ ವರದಿಯನ್ನ ಪಕ್ಷಪಾತದಿಂದ ಕೂಡಿದೆ, ಇದರಲ್ಲಿ ಮೋಸ ಇದೆ, ಈ ವರದಿ ತಪ್ಪು ದಾರಿಗೆಳೆಯುತ್ತೆ ಅಂತ ತಿರಸ್ಕರಿಸಿದೆ. ಆದ್ರೆ ವರದಿ ಏನ್ ಹೇಳ್ತಾ ಇದೆ? ಭಾರತದಲ್ಲಿ 2025ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೇಗೆ ಕುಸಿದಿದೆ ಅನ್ನೋದನ್ನ ವಿವರವಾಗಿ ತೋರಿಸ್ತಾ ಇದೆ. ಇದು ಕೇವಲ ಒಂದು ವರದಿಯಲ್ಲ, ಭಾರತದಲ್ಲಿ ನಡೀತಾ ಇರುವಂತಹ ಧರ್ಮ ಉಲ್ಲಂಘನೆಗಳ ಎಲ್ಲಾ ಆಯಾಮಗಳನ್ನ ಒಳಗೊಂಡಿದೆ. ಇದಕ್ಕೆ ಕೆಲ ಉದಾಹರಣೆಗಳನ್ನ ನೋಡೋದಾದ್ರೆ, ಹಿಂದೂ ರಾಷ್ಟ್ರವಾದಿ ಗುಂಪುಗಳ ಹಿಂಸೆ ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಇಲ್ಲದೆ ಇರೋದು. ಹಿಂದೂ ರಾಷ್ಟ್ರವಾದಿಗಳು ಅಂತ ಕರೆಸ್ಕೊಂಡವರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮೇಲೆ ಹಿಂಸೆ ಮಾಡ್ತಿದ್ದಾರೆ, ಆದ್ರೆ ಪೊಲೀಸರು ಅದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ಗೆ ಸಂಬಂಧಿಸಿದಂತ ಔರಂಗಜೇಬ್ ಸಮಾಧಿ ತೆಗೆಯುವಂತೆ ಕರೆ ನೀಡಿದ್ರಿಂದ ದೊಡ್ಡ ದಂಗೆಯಾಯಿತು, ನೂರಾರು ಜನ ಗಾಯಗೊಂಡ್ರು. ಇನ್ನು ಒಡಿಶಾದಲ್ಲಿ ಹಿಂದುತ್ವವಾದಿಗಳು 20 ಕ್ರಿಶ್ಚಿಯನ್ ಕುಟುಂಬಗಳ ಮೇಲೆ ದಾಳಿ ಮಾಡಿ 8 ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಕಾರಣ ಇಷ್ಟೇ, ಅವರು ಹಿಂದೂ ಧರ್ಮಕ್ಕೆ ಮತಾಂತರವಾಗೋಕೆ ನಿರಾಕರಿಸಿದ್ದಕ್ಕಾಗಿ ಪೊಲೀಸರು ಕೈ ತೊಳ್ಕೊಂಡ್ರು. ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕಾಶ್ಮೀರ ದಾಳಿ ನಂತರ ಮುಸ್ಲಿಮರ ಮೇಲೆ ಹಿಂಸೆ ಹೆಚ್ಚಾಯಿತು. ಒಬ್ಬ ಮುಸ್ಲಿಂ ರೆಸ್ಟೋರೆಂಟ್ ಕಾರ್ಮಿಕರನ್ನ ಹಿಂದೂ ಗುಂಪು ಗುಂಡು ಹಾರಿಸಿ ಕೊಲೆ ಮಾಡಿತು. ಗೋರಕ್ಷಣೆ ಹೆಸರಲ್ಲಿ ಮುಸ್ಲಿಮರ ಮೇಲೆ ದಾಳಿಗಳು ಹೆಚ್ಚಾಗ್ತಾ ಇದೆ. ಭಾರತದಾದ್ಯಂತ ಹಲವು ಮಂದಿಯನ್ನ ಬೀಫ್ ಸಾಗಿಸಿದ ಆರೋಪದಲ್ಲಿ ಹಲ್ಲೆ ಮಾಡಲಾಗಿದೆ. ಇನ್ನು ಕಾನೂನುಗಳ ಮೂಲಕ ಗುರಿಯಾಗಿಸೋದು. ಭಾರತ ಸರ್ಕಾರ ಹಲವು ಕಾನೂನುಗಳನ್ನು ಬಳಸಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸ್ತಾ ಇದೆ ಅಂತ ಒಂದು ಆರೋಪ ಇದೆ. CAA NRC ಮೂಲಕ ಮುಸ್ಲಿಮರನ್ನ ನಾಗರಿಕತೆಯಿಂದ ಹೊರಗಿಡೋ ಪ್ರಯತ್ನವನ್ನ ಮಾಡ್ತಾ ಇದೆ. UAPA ಮೂಲಕ ವಿರೋಧಿಗಳನ್ನ ಭಯೋತ್ಪಾದಕ ಅಂತ ಜೈಲಿಗೆ ಹಾಕ್ತಾ ಇದೆ. ಉಮರ್ ಖಾಲಿದ್ 5 ವರ್ಷಗಳಿಂದ ವಿಚಾರಣೆ ಇಲ್ಲದೇನೆ ಜೈಲಲ್ಲಿ ಇದ್ದಾರೆ. ಇನ್ನು 2025ರ ವಕ್ಫ್ ಬಿಲ್ ಮುಸ್ಲಿಂ ಸಂಪತ್ತು ನಿರ್ವಹಣೆಯಲ್ಲಿ ಹಿಂದೂಗಳನ್ನ ಸೇರಿಸಿ ಮಸೀದಿ ಧಾರ್ಮಿಕ ಸ್ಥಳಗಳನ್ನ ತನ್ನದಾಗಿಸಿಕೊಳ್ಳುವಂತೆ ಮಾಡಿತು. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಯಲ್ಲಿ 3 ಮಂದಿ ಸತ್ರು. 12 ರಾಜ್ಯಗಳಲ್ಲಿ ಮತಾಂತರ ವಿರೋಧಿ ಕಾನೂನುಗಳು ಬಂತು. ಉತ್ತರಾಖಂಡ್ನಲ್ಲಿ 14 ವರ್ಷ ಜೈಲು ಇದಕ್ಕೆ. ಇನ್ನು ರಾಜಸ್ಥಾನದಲ್ಲಿ ಜೀವಾವಧಿ ಶಿಕ್ಷೆವರೆಗೆ ಹೆಚ್ಚಿದ್ದಾರೆ. ಮದ್ರಾಸಾ ಬೋರ್ಡ್ ರದ್ದು ಮಾಡಿ ಅಲ್ಪಸಂಖ್ಯಾತ ಶಾಲೆಗಳನ್ನ ಸರ್ಕಾರದ ನಿಯಂತ್ರಣಕ್ಕೆ ತಂದಿದ್ದಾರೆ. ಇನ್ನು ಐ ಲವ್ ಮೊಹಮ್ಮದ್ ಪೋಸ್ಟರ್ ಹಾಕಿದ್ದಕ್ಕಾಗಿ ಉತ್ತರ ಪ್ರದೇಶದಲ್ಲಿ ನೂರಾರು ಮುಸ್ಲಿಮರನ್ನ ಬಂಧಿಸಿದ್ರು. ಧಾರ್ಮಿಕ ಹಿಂಸಾಚಾರ ಮತ್ತು ದ್ವೇಷ ಭಾಷಣಗಳ ಘಟನೆಗಳು ಹೆಚ್ಚಾಗಿದೆ. 2014ರಿಂದ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರದಲ್ಲಿದೆ. ಇದೇ ಅವಧಿಯಲ್ಲಿ ಭಾರತದಲ್ಲಿ ಧಾರ್ಮಿಕ ರಾಜಕೀಯ ಹೆಚ್ಚು ಪ್ರಭಾವಶಾಲಿಯಾಗಿದೆ ಅನ್ನೋ ಮಾತು ವಿಮರ್ಶಕರಿಂದ ಕೇಳಿ ಬರ್ತಾ ಇದೆ. ಕೆಲವು ಬಿಜೆಪಿ ನಾಯಕರಿಂದ ಬಂದಂತಹ ವಿವಾದಾತ್ಮಕ ಹೇಳಿಕೆಗಳು ಹೆಚ್ಚಾಗ್ತಾ ಇದೆ. ದ್ವೇಷ ಭಾಷಣ ಮಾಡೋದು ಸರ್ವೇ ಸಾಮಾನ್ಯ ಅನ್ನುವಂತೆ ಆಗೋಗಿದೆ. RSS ಭಾರತೀಯ ಜನತಾ ಪಾರ್ಟಿಯ ಒಂದು ಮಾತೃ ಸಂಸ್ಥೆ. ಹಿಂದುತ್ವದ ಆದರ್ಶವನ್ನ ಪ್ರಚಾರ ಮಾಡ್ತಾ ಅಲ್ಪಸಂಖ್ಯಾತರ ವಿರುದ್ಧ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. VHP ಮುಂತಾದ ಸಂಘಟನೆಗಳು RSS ಪ್ರೇರಿತವಾಗಿ ಹಿಂಸೆಗೆ ಕಾರಣರಾಗ್ತಿದ್ದಾರೆ. RAW ಬಗ್ಗೆ ವಿದೇಶದಲ್ಲಿಯೂ ಸಹ ಅಲ್ಪಸಂಖ್ಯಾತರ ವಿರುದ್ಧ ದಮನ ನಡೀತಾ ಇದೆ ಅನ್ನೋ ಆರೋಪ ಇದೆ. ಇದಕ್ಕಾಗಿ ಎರಡೂ ಸಂಸ್ಥೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಈಗಾಗಲೇ ಶಿಫಾರಸನ್ನ ಮಾಡಿರೋದು. ಇನ್ನು ಅಲ್ಪಸಂಖ್ಯಾತರ ಮನೆಗಳು, ಮಸೀದಿ, ಚರ್ಚ್ಗಳ ಮೇಲೆ ಏಕಾಏಕಿ ದಾಳಿ ಮಾಡೋದು, ಅವುಗಳನ್ನ ಡೆಮಾಲಿಷ್ ಮಾಡೋದು, ಮತಾಂತರ ಆರೋಪದಲ್ಲಿ ಧರ್ಮ ಗುರುಗಳಿಗೆ ಚಿತ್ರಹಿಂಸೆ ಕೊಡೋದು, ಇದು ಎಲ್ಲಾ ಧರ್ಮಗಳನ್ನು ಪ್ರಭಾವಿಸ್ತಾ ಇದೆ. ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು ಎಲ್ಲರೂ ಸಹ ಭಯದಲ್ಲೇ ಬದುಕ್ತಿದ್ದಾರೆ.
ಈ ವರದಿ ಬಂದ ನಂತರ ಭಾರತದಲ್ಲಿ ಚರ್ಚೆ ಭುಗಿಲೆದ್ದಿದೆ. ಕಾಂಗ್ರೆಸ್ ಪಕ್ಷ RSS ರಾಷ್ಟ್ರದ ಏಕತೆಗೆ ಅಪಾಯ ಅಂತ ಹೇಳಿದೆ. ಆದರೆ ಬಿಜೆಪಿ ಮತ್ತು ಸರ್ಕಾರ ಇದು ಭಾರತದ ಆಂತರಿಕ ವ್ಯವಹಾರದಲ್ಲಿ ಮಾಡ್ತಾ ಇರುವಂತಹ ಹಸ್ತಕ್ಷೇಪ ಅಂತ ತಿರಸ್ಕರಿಸಿದೆ. ಅಮೆರಿಕದ ಆಯೋಗ ಇದುವರೆಗೆ 7 ವರ್ಷಗಳಿಂದಾನು ಇದೇ ಶಿಫಾರಸನ್ನ ಮಾಡ್ತಾ ಇದೆ. ಆದರೆ ಅಮೆರಿಕ ಸರ್ಕಾರ ಇನ್ನೂ ಕ್ರಮವನ್ನ ಕೈಗೊಂಡಿಲ್ಲ. ಇದು ಭಾರತದ ಜನತಂತ್ರಕ್ಕೆ ಎಚ್ಚರಿಕೆನಾ ಅಥವಾ ವಿದೇಶಿ ಹಸ್ತಕ್ಷೇಪನಾ? ಈ ಪ್ರಶ್ನೆಗಳು ಇನ್ನು ಮುಂದೆಯೂ ಚರ್ಚೆಯಾಗತ್ತೆ. ಆದರೆ ಒಂದಂತೂ ಸ್ಪಷ್ಟವಾದಂಥ ಸತ್ಯ, ಧಾರ್ಮಿಕ ಸ್ವಾತಂತ್ರ್ಯವಿಲ್ಲದ ದೇಶ ಎಷ್ಟೇ ಬಲವಾಗಿ ಕಾಣ್ಲಿ ಒಳಗಿನಿಂದ ದುರ್ಬಲವಾಗಿರತ್ತೆ. ಎಲ್ಲಾ ಧರ್ಮಗಳ ಜನರು ಸುರಕ್ಷಿತವಾಗಿ ಭಯ ಇಲ್ಲದೆ ಬದುಕೋದೆ ನಿಜವಾದ ರಾಷ್ಟ್ರೀಯತೆ. ಈ ವರದಿ ಭಾರತಕ್ಕೆ ಕನ್ನಡಿ ಹಿಡಿದಂತಿದೆ. ಇದನ್ನ ನೋಡಿ ಸರ್ಕಾರ ಮತ್ತು ಸಮಾಜ ಏನ್ ಮಾಡತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.